ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತು ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಕೆಲವೊಂದಿಷ್ಟು ಮಾದರಿಯ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಅದು GPSR ಆಗಿರ್ಬೋದು, HSTR, PhD, PE ಟೀಚರ್, ಫಿಸಿಕಲ್ ಎಜುಕೇಷನ್ ಟೀಚರ್, ಇವುಗಳಿಗೋಸ್ಕರ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದರೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಇವತ್ತು ನಾವು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ವಿ. ಇವತ್ತು ನಾವು ಮೊದಲನೇದಾಗಿ ದೈಹಿಕ ಶಿಕ್ಷಕರು PET, AMPET ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ತುಂಬ ಈಸಿ ಇರ್ತವೆ, ಆದರೆ ಎಕ್ಸಾಮಲ್ಲಿ ಇದೇ ರೀತಿ ಬರ್ತಾವಂತೇನಿಲ್ಲ, ಇನ್ನೂ ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ಬೋದು. ಅದಕ್ಕೋಸ್ಕರ ನೀವು ಇಲ್ಲಿರ್ತಕ್ಕಂಥ ಇದೇ ರೀತಿ ಕ್ವಶನ್ಗಳು ಬರ್ತಾವ ಅನ್ನೋದಕ್ಕಿಂತ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ 3-4 ಸ್ಟೇಜ್ ಮುಂದೆ ಹೋಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1, ಈ ಸರಣಿಯನ್ನ ಪೂರ್ಣಗೊಳಿಸಿ. ನೋಡ್ರಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಲೆಟರ್ ಸಿರೀಸ್ ಅನ್ನ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಇಲ್ಲಿ? ZA, YB, XC, WD. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಎಲ್ಲೋ ನಮಗೆ ತುಂಬ ಈಸಿ ಆಗಿರ್ತಕ್ಕಂಥವು ಇದಾವೆ. ಇಲ್ಲಿ ನಾವು ಮೊದಲ ಎರಡೇ ಲೆಟರ್ ನೋಡ್ತೀವಿ, BA, BC, D. ಇಲ್ಲಿ ಯಾವ್ದು ಬರುತ್ತೆ? E ಬರುತ್ತೆ. ನೋಡ್ರಿ, ಎಷ್ಟು ಈಸಿ ಆಗಿ ಸಿಕ್ತು ನಮಗೆ. ಈಗ 4 ಲೆಟರ್ ನೋಡಬೇಕು, ಕೊನೆಗೆ ಈ ಇರ್ತಕ್ಕಂಥದ್ದನ್ನು ಮಾತ್ರ ಇಟ್ಕೊಳ್ಬೇಕು, ಉಳಿದು ತೆಗೆದು ಬಿಡಬೇಕು. ಹಾಗಾದ್ರೆ ಮೊದಲನೇದಲ್ಲಿ VE ಅದ, ಅದು ಆನ್ಸರ್ ಇರ್ಬೋದು. ಆಮೇಲೆ UE ಅದ ಇರ್ಬೋದು. VF, EV ತೆಗೆದು ಬಿಡ್ತೀವಿ, ಮುಗಿದೋಯ್ತು. ಹಾಗಾದ್ರೆ ಎರಡನೇ ಲೆಟರ್ ಈಸಿ ಸಿಕ್ತು ನಮಗೆ. ಇಲ್ಲಿ ZY, X ಇದು ರಿವರ್ಸ್ ಹಿಂದ್ಗಡೆಯಿಂದ ಇದಾವೆ. ಹಿಂದ್ಗಡೆಯಿಂದ ಹಾಗಾದ್ರೆ ಇಲ್ಲಿ ಯಾವ್ದು ಬರುತ್ತೆ? Z ಹಿಂದೆ Y ದಿಂದೆ X ದಿಂದೆ W ಅದ. ಹಾಗಾದ್ರೆ W ದಿಂದ ಯಾವ್ದದ ನೋಡ್ರಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅನ್ಕೊಳ್ಬೋದು. PQRST UV W. ಹಾಗಾದ್ರೆ W ದಿಂದ ಯಾವ್ದದ? V ಅದ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು V ಬರುತ್ತೆ. ಹಾಗಾದ್ರೆ VE ಈಸ್ ರೈಟ್ ಆನ್ಸರ್. ಹಾಗಾದ್ರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಎಷ್ಟು ಸಿಂಪಲ್ ಕೇಳಿದಲ್ಲ? ಎಸ್, ದ ರೈಟ್ ಆನ್ಸರ್ VE. ಎಸ್, ಕ್ವಶನ್ ನಂಬರ್ 2ಕ್ಕೆ ಬರ್ತೀನಿ. ಲೈಟ್ ಎಂಬುವುದನ್ನು JGEFR ಎಂದು ಕೋಡ್ ಮಾಡಿದರೆ ಹೆವಿ ಎಂಬುದನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ? ನೋಡ್ರಿ, ಈ ಲೈಟ್ ಅನ್ನ ಈ ರೀತಿ ಬರೆದ್ರೆ ಹೆವಿಯನ್ನ ಇದೇ ಒಂದು ಕೋಡ್ ಬಳಸಿ ಬರೆದಾಗ ಯಾವ ರೀತಿ ಬರಿಬೋದು? ಇಲ್ಲಿ ನೋಡಿ, ಲೈಟ್ಗೆ ಇಲ್ಲಿ J ಬರ್ದಿದೆ. ಯಾವ ರೀತಿ ಅದ ನೋಡ್ರಿ, ಹಿಂದ್ಗಡೆಯಿಂದ ಈ ಎಲ್ಲದ ಹಿಂದಿನ ಲೆಟರ್ ಇದು JKL. ನೋಡ್ರಿ, ಒಂದು ಲೆಟರ್ ಸ್ಕಿಪ್ ಆಗಿ ಮುಂದೆ ಬಂದಿದೆ, ಅಂದ್ರೆ ಇದರ ಹಿಂದಿನ ಒಂದು ಲೆಟರ್ ಸ್ಕಿಪ್ ಆಗಿ ಈ ಲೆಟರ್ ಇದೆ. ನಾನು ಈ ಕಡೆಯಿಂದ ತೋರಿಸ್ತಾ ಇದ್ದೇನೆ, ಅದಕ್ಕೆ ನಮ್ಗೆ ಅನ್ಲಿಕ್ಕೆ ಈಸಿ ಆಗ್ಬೇಕಲ್ಲ. JKL. ಇಲ್ಲಿ ನೋಡ್ರಿ GHI. ನೋಡ್ರಿ, ಈ ಲೆಟರ್ ಸ್ಕಿಪ್ ಆಗಿ I ಬಂದಿದೆ, ಒಂದು ಲೆಟರ್ ಸ್ಕಿಪ್ ಆಗಿದೆ. ಹಿಂದಿನ ಒಂದು ಲೆಟರ್ ನಾವು ಈ ಕಡೆಯಿಂದ ಅದಕ್ಕೆ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿ ನೋಡ್ರಿ FGH ನೋಡ್ರಿ, ಒಂದೊಂದು ಲೆಟರ್ ಸ್ಕಿಪ್. RST ನೋಡ್ರಿ, ಈ ಕಡೆಯಿಂದ ಇದಾವೆ, ಹಿಂದ್ಗಡೆಯಿಂದ ಇದಾವೆ, ಒಂದೊಂದು ಲೆಟರ್ ಸ್ಕಿಪ್ ಆಗಿದಾವೆ. ಅದೇ ರೀತಿಯಾಗಿ ಇಲ್ಲಿ ಬರ್ತಕ್ಕಂಥವಕ್ಕ ಒಂದು ಲೆಟರ್ ಸ್ಕಿಪ್ ಆದ್ಮೇಲೆ H ಬರ್ತಕ್ಕಂಥದ್ದು ಯಾವುದು? ನಿಮ್ಗೆ ಗೊತ್ತಾಗಲಿಲ್ಲ, ಬರ್ಕೊಳ್ರಿ. ಯಾವ? EFGH. ನೋಡ್ರಿ, ಹಾಗಾದ್ರೆ ಹಿಂದಿನ ಲೆಟರ್ ಇದು G ಸ್ಕಿಪ್ ಆಗಿದೆ ಅಂದ್ಮೇಲೆ ಇಲ್ಲಿ F, G ಸ್ಕಿಪ್ ಆಗಿ H ಬರ್ದೆ, ಇಲ್ಲಿ ಬರ್ತಕ್ಕಂಥದ್ದು F ಬಂತು. ನೋಡ್ರಿ, ಹೌದಾನೆ? ಹಾಗಾದ್ರೆ F ಬರ್ತಕ್ಕಂಥದ್ದನ್ನ 4 ಆಯ್ಕೆಗಳಲ್ಲಿ F ಇದೆ ಅಲ್ಲ. ಎಸ್, 4 ಆಯ್ಕೆ ಇಟ್ಕೊಳ್ಳೋಣ. ಎಸ್, ಈಗ E ಅದ. ಇಲ್ಲಿ E ಅದ. ಈಗ ಹಿಂದಿನ ಲೆಟರ್ ಯಾವ್ದತ್ತೆ? D ಇರುತ್ತೆ, DE. ಹಾಗಾದ್ರೆ C ಇರುತ್ತೆ, C ಬರ್ದು D ಸ್ಕಿಪ್ ಆಗಿ E ಬಂದಿದೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು C ಬಂತು. ಹೌದು ತಾನೆ? ಹಾಗಾದ್ರೆ ಏದಿಂದ ಯಾವಿಲ್ಲ ಸರ್? XYZ ಹೋಗೋಣ. ಇಲ್ಲೇ ನೋಡ್ರಿ, ಇಲ್ಲೇ ತೋರಿಸ್ತೀನಿ. ಏದಿಂದ Z ಇದೆ, Z ದಿಂದ ಯಾವ್ದಾದ Y ಇದೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾವ್ದು ಲೆಟರು? ನೋಡ್ರಿ, Y ಬರುತ್ತೆ. Y, Z ಸ್ಕಿಪ್ ಆಗಿ A. ಇಲ್ಲಿ D ಸ್ಕಿಪ್ ಆಗಿ F, G ಸ್ಕಿಪ್ ಆಗಿ H. ಆಯ್ತಾ? ಇಲ್ಲಿ V ಅದ, ಇಲ್ಲೇ ಬರ್ಕೊಂಡಿದ್ನಲ್ಲ ನಾನು, SV. ಹಾಗಾದ್ರೆ ಇಲ್ಲಿ U ಸ್ಕಿಪ್ ಆಗಿ T. ನೋಡ್ರಿ, T ಬರ್ದ್ಮೇಲೆ U ಸ್ಕಿಪ್ ಆಗಿ V, TUV. ಹೌದು ತಾನೆ? ಎಸ್, ಇದನ್ನ FCYT ಒಂದನೇ ಆಯ್ಕೆ ಇಲ್ಲದ, FCYY ಎರಡನೇ ಆಯ್ಕೆ ಇಲ್ಲ, FCYS ಮೂರನೇ ಆಯ್ಕೆ ಕೊಡಲ್ಲ, FCYX 4ನೇ ಆಯ್ಕೆ ಇಲ್ಲ, 1ನೇ ಆಯ್ಕೆ ಸರಿ ಆಗುತ್ತೆ. ಹಾಗಾದ್ರೆ ಇಲ್ಲಿ Y ಇದೆ, ಹಿಂದೆ ಯಾವ್ದಿದೆ ನೋಡ್ರಿ? Y ಇಲ್ಲದಿಲ್ಲ. ಆದ್ರೆ Y ಇದೆ ಹಿಂದೆ ಏನ್ ಕೊಟ್ಟಿದ್ರೆ? W ಕೊಟ್ಟಿದ್ರೆ ತಾನೆ. Y ಹಿಂದಿನ ಲೆಟರ್ X ಸ್ಕಿಪ್ ಆಗಿ W. ನೋಡ್ರಿ, WXY. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ರೈಟ್ ಆನ್ಸರ್ FCYTW ಇಸ್ ರೈಟ್ ಆನ್ಸರ್. ತುಂಬಾ ಸಿಂಪಲ್ ಇದಾವೆ, 10 ಸೆಕೆಂಡ್ ಒಳಗಡೆ ಆನ್ಸರ್ ನೀಡತಕ್ಕಂಥ ಕ್ವಶನ್ಗಳು. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3.
ಆಕಾಶವನ್ನು ನೀರು ಎಂದು, ನೀರನ್ನ ಮರ ಎಂದು, ಮರವನ್ನ ಹೂ ಎಂದು. ನೋಡ್ರಿ, ಬದಲಿ ಮಾಡಿಬಿಟ್ಟು ಹೆಸರು ಚೇಂಜ್ ಮಾಡಿದ್ದಾರೆ ಈಗ ಅಷ್ಟೇ. ಮರ ಎಂದು, ಹೂವನ್ನ ಹಣ್ಣು ಎಂದು ಕರೆದರೆ ಹಕ್ಕಿಗಳು ಎಲ್ಲಿ ಹಾರುತ್ತವೆ? ಅಷ್ಟು ಗೊತ್ತಿಲ್ಲ ಅನ್ಸರ್. ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ ಅಂತ ಹೇಳ್ಕೊಂಡು ನೀವು ಮೊದಲನೇ ಆಯ್ಕೆ ಆಕಾಶ ಅಂತ ಬಿಟ್ಟು ತಪ್ಪಾಗುತ್ತೆ. ಆಕಾಶದ ಬದಲಿಗೆ ಬೇರೆ ಹೆಸರು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಆಕಾಶವನ್ನು ನೀರು ಎಂದು. ನೋಡ್ರಿ, ಆಕಾಶವನ್ನ ಮೇಲೆ ಆಕಾಶ ಅಂತ ಕರೆಯಲ್ಲ, ನಾವು ನೀರಂತ ಕರಿತೀವಿ. ಆಕಾಶವನ್ನ ನೀರಂತ ಕರಿತೀವಿ. ಇವೆಲ್ಲ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ನಾವು. ನಮಗೆ ಗೊತ್ತು ಹಕ್ಕಿಗಳು ಎಲ್ಲಿ ಹಾರ್ತವೆ, ಹಕ್ಕಿಗಳು ಆಕಾಶದಲ್ಲಿ ಹಾರ್ತವೆ, ಅದು ಪ್ರೆಸೆಂಟ್. ಆದ್ರೆ ಆಕಾಶದ ಬದಲಿಗೆ ಈ ಕರಿತಕ್ಕಂಥದ್ದು ಏನು? ನೀರು. ಹಾಗಾದ್ರೆ ಈಗ ಹಕ್ಕಿಗಳು ಎಲ್ಲಿ ಹಾರ್ತವೆ? ಹಕ್ಕಿಗಳು ನೀರಲ್ಲಿ ಹಾರುತ್ತವೆ. ನೀರಲ್ಲಿ ಈಜುತ್ತವೆ ಅನ್ಬಾರ್ದು. ಇವಾಗ ಆಕಾಶದ ಬದಲಿಗೆ ನೀರು ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ನೀರಲ್ಲಿ ಹಾರುತ್ತವೆ ಈಸ್ ರೈಟ್ ಆನ್ಸರ್. ನೀರು ಇದೆನಾ? ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು. ನೋಡಿ, ಮುಂದೆ ನೋಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಹಕ್ಕಿಗಳು ನೀರಲ್ಲಿ ಹಾರಲ್ಲ. ವಾಸ್ತವನ್ನ ಹೇಳ್ತಾ ಇದ್ದೀನಿ. ವಾಸ್ತವ ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ. ಆದ್ರೆ ಆಕಾಶದ ಬದಲಿಗೆ ಏನಂತ ಕರಿತೀವಿ ಅದಕ್ಕೆ ಉತ್ತರ ಕೊಡ್ಬೇಕು ನಾವು. ಈಗ ನೀರಿಗೆ ಬೇಕಾಗಿಲ್ಲ. ಹಕ್ಕಿಗಳು ಮರದಲ್ಲಿ ಹಾರುತ್ತವೆ ಅಲ್ಲ, ಹಕ್ಕಿಗಳು ಹೂವಲ್ಲಿ ಹಾರುತ್ತವೆ. ಇವು ಪ್ರೆಸೆಂಟ್ ಇಲ್ಲ, ಆಕಾಶದಲ್ಲಿನೇ ಹಾರ್ತಾ ಇದ್ದಾವೆ. ಆಕಾಶ ಅಂದ್ರೆ ಏನು? ಅವ್ರು ಹೇಳಿದರೆ ಆಕಾಶವನ್ನು ನೀರು ಎನ್ನುವಂತ ಕರೆದಿದ್ದಾರಲ್ಲ. ಎಸ್, ನೀರಲ್ಲಿ ಹಾರುತ್ತವೆ ಇಸ್ ರೈಟ್ ಆನ್ಸರ್. ಕ್ಲಿಯರ್ ಆಯ್ತಾ ಇದು? ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4, ಬ್ಲಡ್ ರಿಲೇಷನ್. ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಲಡ್ ರಿಲೇಷನ್ ಕ್ವಶನ್ಗಳನ್ನು ಕೇಳ್ತಾ ಇದ್ದಾರೆ ಇತ್ತೀಚೆಗೆ. ಎಸ್, ಒಬ್ಬ ವ್ಯಕ್ತಿಯು ಫೋಟೋದಲ್ಲಿದ್ದ ಹುಡುಗನನ್ನ ತೋರಿಸಿ, ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಗುರುತಿಸಿ ಹೇಳ್ತಾರೆ. ನೋಡ್ರಿ, ಡೈಲಾಗ್ ರೂಪದಲ್ಲಿರ್ತಕ್ಕಂಥ ಬ್ಲಡ್ ರಿಲೇಷನ್ ಕ್ವಶನ್ಗಳು ಇವು. ಇವನು ನನ್ನ ತಾಯಿಯ. ಇವನಂದ್ರೆ ಯಾರು? ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿ. ನಾನಂದ್ರೆ ನಾನು ಒಬ್ಬ ವ್ಯಕ್ತಿ. ನನ್ನ ತಾಯಿಯ. ನೋಡ್ರಿ, ಇಲ್ಲೇ ನಾನು ವ್ಯಕ್ತಿ ಇದ್ದೀನಿ. ವ್ಯಕ್ತಿ ಗಂಡು ಮಗ ಇತ್ತ, ಹೌದಾ? ಇವನ್ ಯಾರು? ನಾನು ಅಂತ ಇಟ್ಕೊಳ್ರಿ, ನಾನು. ಹೌದಾ? ನಾನು ಹೇಳ್ತಾ ಇದ್ದೀನಿ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಗುರುತಿಸಿ. ಏನಂತ ಹೇಳ್ತೇನೆ? ಆ ವ್ಯಕ್ತಿ ಯಾರಂತೆ? ನನ್ನ ತಾಯಿಯ. ಇದು ನಾನಿದಿಲ್ಲ, ನನ್ನ ತಾಯಿ. ಹೌದಾ? ನನ್ನ ತಾಯಿ ಇರೋದ್ರಿಂದ ನಾನು ಈ ರೀತಿಯಾಗಿರ್ತಕ್ಕಂಥ ವೃತ್ತಾಗ್ತೀನಿ. ಈಕೆ ಯಾರು? ತಾಯಿ. ನನ್ನ ತಾಯಿಯ ಒಬ್ಬನೇ ಮಗ. ಒಬ್ಬನೇ ಮಗ ಅಂದ್ರೆ ಯಾರು? ನಾನೇ. ನೋಡ್ರಿ, ನನ್ನ ತಾಯಿಯ ಒಬ್ಬನೇ ಮಗ ಅಂದ್ರೆ ಯಾರು? ನಾನೇ. ಹೌದಾ? ಒಬ್ಬನೇ ಮಗನ ಮಗ. ನೋಡ್ರಿ, ಒಬ್ಬನೇ ಮಗನ ಮಗ. ಅವನೇ ಯಾರು? ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿ. ನೋಡ್ರಿ, ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿ ಅವನೇ ಅಂತೆ. ನೋಡ್ರಿ, ಇವನೇ ಮಗ. ಹೌದಾ? ಈ ಕ್ವಶನ್ ಏನು ಕೇಳಿದ್ದಾರೆ? ಹಾಗಾದ್ರೆ ಆ ವ್ಯಕ್ತಿಗೆ ಫೋಟೋದಲ್ಲಿದ್ದ ಹುಡುಗ ಏನಾಗಬೇಕು? ಈ ವ್ಯಕ್ತಿಗೆ ಫೋಟೋದಲ್ಲಿದ್ದ ಹುಡುಗ ಏನಾಗಬೇಕು? ಮಗ ಆಗಬೇಕು. ನೋಡ್ರಿ, ಈ ವ್ಯಕ್ತಿ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಗುರುತಿಸಿ ಇವನು ಯಾರಂತೆ? ನನ್ನ ತಾಯಿಯ ಒಬ್ಬನೇ ಮಗನ ಮಗ. ಅಂದ್ರೆ ನನ್ನ ಮಗ ಅವನು. ಹೌದು ತಾನೆ? ಎಷ್ಟು ಸಿಂಪಲ್ ಆಗಿ ಕೇಳಿದ್ರೆ ದ ರೈಟ್ ಆನ್ಸರ್ ಆಯ್ಕೆ 2, ಮಗ. ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿ ಏನಾಗಬೇಕು? ಮಗ ಆಗಬೇಕು ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ಸೂರ್ಯೋದಯದ ಸಮಯದಲ್ಲಿ ಆನಂದ್ ತನ್ನ ನೆರಳು ತನ್ನ ಎಡಭಾಗಕ್ಕೆ ಬೀಳುವಂತೆ ನಿಂತಿದ್ದಾನೆ. ಹಾಗಾದ್ರೆ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ನೋಡ್ರಿ, ಸೂರ್ಯೋದಯದ ಸಮಯ ಅಂತಂದ್ರೆ ಸೂರ್ಯ ಪೂರ್ವ ದಿಕ್ಕಿಗೆ ಮೂಡಿರ್ತಾನೆ. ಹೌದಾನೆ? ಪೂರ್ವ ದಿಕ್ಕಿಗೆ ಸೂರ್ಯೋದಯ ಆಗ್ತಾ ಇದೆ. ಈಗ ವ್ಯಕ್ತಿ ಇಲ್ಲಿ ನಿಂತಾನಂತ ಇಟ್ಕೊಳ್ಳಿ. ನೆರಳು ಯಾವ ಕಡೆ ಬಿದ್ದಿರುತ್ತೆ? ಈ ಕಡೆ ಬಿದ್ದಿರುತ್ತೆ. ಅಪೋಸಿಟ್ ಅಲ್ಲಿ ಬಿದ್ದಿರುತ್ತೆ. ಪೂರ್ವ ದಿಕ್ಕಿಗಿದ್ರೆ ನೆರಳು ಪಶ್ಚಿಮ ದಿಕ್ಕಿಗೆ ಇದ್ದೇ ಇರ್ತಿದೆ. ಏನಿದು? ನೆರಳು. ಹೌದಾ? ನೆರಳು ಯಾವ ಕಡೆ ಬಿದ್ದಿದೆ? ಪಶ್ಚಿಮ ದಿಕ್ಕಿಗೆ. ಇವನು ಯಾವ ಕಡೆ ನಿಂತ್ಕೊಳ್ಳಿ ವ್ಯಕ್ತಿ, ಅವನು ಯಾವ ಕಡೆ ಮುಖ ಮಾಡಿ ನಿಂತ್ಕೊಳ್ರಿ. ಆದ್ರೆ ಉದಯದ ಸಮಯದಲ್ಲಿ ನೆರಳು ಪಶ್ಚಿಮ ದಿಕ್ಕಿನ ಕಡೆಗೆ ಬಿದ್ದೇ ಇರುತ್ತೆ. ಹೌದಾ? ಅಪೋಸಿಟ್ ಅಲ್ಲಿ ಬಿದ್ದಿರುತ್ತೆ. ಎಸ್. ಈಗ ಒಂದೊಂದು ಹೇಳ್ತೀನಿ ನಾನು. ಇದಕ್ಕೆ ಉತ್ತರ ಬೇಗ 1 ಸೆಕೆಂಡ್ ಅಲ್ಲಿ ಉತ್ತರ ಹೇಳ್ಬೋದು. ಆದ್ರೆ ಕೂಡ 3 ಡೈರೆಕ್ಷನ್ ಅಲ್ಲಿ ಹೇಳ್ತಾ ಇದ್ದೀನಿ. ಅವನು ಒಂದ್ ವೇಳೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದ, ಪೂರ್ವಕ್ಕೆ ಅಪೋಸಿಟ್ ಆಗಿ ನಿಂತ್ಕೊಂಡಾಗ ಬೆನ್ನ ಹಿಂದೆ ನೆರಳು ಬಿದ್ದಿರುತ್ತೆ. ಯಾವ್ದಿಂದೆ? ಅವನು ಬ್ಯಾಕ್ ಸೈಡ್. ನೋಡಿ, ಪಶ್ಚಿಮ ದಿಕ್ಕಿಗೆ ಅವನು ನೆರಳು ಬಿದ್ದಿರುತ್ತೆ. ಇವನು ಪೂರ್ವಕ್ಕೆ ಮುಖ ಮಾಡಿದ್ರ ಬೆನ್ನಿನ ಹಿಂದೆ ನೆರಳು ಬಿದ್ದಿರುತ್ತೆ. ಈ ಸೈಡು ಲೆಫ್ಟ್ ಇರುತ್ತೆ, ಇವನಿಗೆ ಈ ಸೈಡ್ ರೈಟ್ ಆಗಿರುತ್ತೆ. ಕ್ಲಿಯರ್ ಆಯ್ತು? ಎಸ್. ಒಂದ್ ವೇಳೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ರೆ ಈ ಸೈಡ್ ಲೆಫ್ಟ್ ಇರುತ್ತೆ, ಈ ಸೈಡ್ ರೈಟ್ ಇರುತ್ತೆ. ಬೆಳಗಿದ ನೆರಳು ಯಾವ ಸೈಡ್ ಬಿರುತ್ತೆ? ರೈಟ್ ಸೈಡ್ ನೆರಳು ಬಿದ್ದಿರುತ್ತೆ. ಇಲ್ಲ, ಅವನು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿತ್ತಂದ್ರೆ ಅವನು ಮುಂದೆನೇ ನೆರಳು ಬಿದ್ದಿರುತ್ತೆ. ಅವನು ಶಾಡೋ ಪೂರ್ವ ಈ ಕಡೆ ಇರುತ್ತೆ, ನೆರಳು ಅವನ ಮುಂದೆನೇ ಬಿದ್ದಿರುತ್ತೆ. ಯಾವಾಗ? ಪಶ್ಚಿಮದ ಕಡೆಗೆ ಮುಖ ಮಾಡಿದ್ದಾಗ ಈ ಕಡೆ ಸೈಡು ರೈಟ್ ಇರುತ್ತೆ, ಈ ಕಡೆ ಸೈಡ್ ಲೆಫ್ಟ್ ಇರುತ್ತೆ, ಬಟ್ ನೆರಳು ಮುಂದೆ ಬಿದ್ದಿರುತ್ತೆ. ಇಲ್ಲ ಸರ್, ಅವನು ಈ ಕಡೆ ಉತ್ತರ ದಿಕ್ಕಿಗೆ ಮುಖ ಮಾಡಿದಂತಾಗ ಈ ಸೈಡ್ ರೈಟ್ ಇರುತ್ತೆ, ಈ ಸೈಡ್ ಲೆಫ್ಟ್ ಇರುತ್ತೆ, ಈ ಸೈಡ್ ನೆರಳು ಬಿದ್ದಿರುತ್ತೆ. ಹಾಗಾದ್ರೆ ಲೆಫ್ಟ್ ಸೈಡ್ ನೆರಳು ಬಿದ್ದಿರುತ್ತೆ. ಹಾಗಾದ್ರೆ ಈ ಕ್ವಶನ್ ಏನ್ ಕೇಳಿದಾರೆ ಅವರು? ಹಾಗಾದ್ರೆ ಅವನ
ಎಡಭಾಗಕ್ಕೆ ಬಿದ್ದಿದ್ದರೆ ನೋಡ್ರಿ, ಈಗ ಎಡಭಾಗಕ್ಕೆ ಬಿದ್ದಿಂತಾರೆ, ಎಡಭಾಗಕ್ಕೆ ಬಿದ್ದರೆ ಆ ವ್ಯಕ್ತಿ ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದಾನೆ? ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದಾನೆ ಇಸ್ ರೈಟ್ ಆನ್ಸರ್. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾರೆ, ಹೌದು ತಾನೆ? ಎಸ್, ಅರ್ಥ ಆಯ್ತಂತ್ರಿ. ಯಾಕಂದ್ರೆ 4 ದಿಕ್ಕಿನ ಕಡೆಗೆ ವಿವರಣೆ ಮಾಡಿ ಹೇಳಿದ್ದೀನಿ ಸ್ನೇಹಿತರೆ, ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 6. ತ್ರಿಕೋನವು ನಗರ ನಿವಾಸಿಗಳು, ಚೌಕವು ಸರ್ಕಾರಿ ನೌಕರರು ಮತ್ತು ವೃತ್ತವು ಸುಶಿಕ್ಷಿತರನ್ನ ಪ್ರತಿನಿಧಿಸಿದರೆ. ನಾನು ಬರೆದಿದ್ದೀನಿ ಇಲ್ಲಿ 3 ಆಕೃತಿಗಳದ ತ್ರಿಕೋನ, ವೃತ್ತ ಮತ್ತು ಚೌಕ. ಈ ತ್ರಿಕೋನವು ನಗರ ನಿವಾಸಿಗಳನ್ನ ಪ್ರತಿನಿಧಿಸುತ್ತೆ, ಈ ವೃತ್ತವು ಸರ್ಕಾರಿ ನೌಕರನ ಪ್ರತಿನಿಧಿಸುತ್ತೆ, ಇಲ್ಲಿರ್ತಕ್ಕಂಥ ಈ ಚೌಕದ ಒಳಗಡೆ ಬರ್ತಕ್ಕಂಥವ್ರು ಸುಶಿಕ್ಷಿತರನ್ನ ಪ್ರತಿನಿಧಿಸುತ್ತೆ. ಹೌದಾ? ಕ್ಲಿಯರ್ ಅಂತ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾ ಇದ್ದಾರೆ ಇದು HSTR ಮತ್ತು PST ಅಲ್ಲಿ. ಎಸ್, ಈ ಕ್ವಶನ್ಗೆ ಬರ್ತೀನಿ ನಾನು. ಕ್ವಶನ್ ಏನಂತ ಕೇಳಿದರೆ, ನಗರದಲ್ಲಿ ವಾಸ ಮಾಡಬಾರ್ದು ಸರ್ಕಾರಿ ನೌಕರರು ಆಗಿರುವ ಸುಶಿಕ್ಷಿತರನ್ನ ಪ್ರತಿನಿಧಿಸುವ ಭಾಗ ಯಾವುದು? ನೋಡ್ರಿ, ಇಲ್ಲಿ ಎಷ್ಟು ಭಾಗಗಳಿದಾವೆ? ಎ ಇಂದ ಜಿ ವರೆಗೂ. ನೋಡ್ರಿ, ನಿಮಗೆ ಉತ್ತರ ಗೊತ್ತಾಯ್ತು ಅಂತ ಅನ್ಕೊಂಡ್ಬಿಡ್ತೀನಿ ಈಗಲೇ ನಾನು, ಆದ್ರೂ ಕೂಡ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳ್ತಾನೆ. 1 ಸೆಕೆಂಡ್ ಒಳಗಡೆ ಉತ್ತರ ಗೊತ್ತಾಯ್ತು. ನಗರದಲ್ಲಿ ವಾಸಿಸದ, ಮುಗೀತು, ತ್ರಿಕೋನ ತೆಗೆದು ಬಿಡ್ರಿ. ನಗರ ತ್ರಿಕೋನ ಸೂಚಿತ, ನಗರದಲ್ಲಿ ವಾಸಿಸದನ್ನ ತ್ರಿಕೋನ ತೆಗೆದು ಬಿಡಿ. ಉಳಿದಿರ್ತಕ್ಕಂಥ ಇವು 3. ಅದರಲ್ಲಿ ಏನಂತ ಹೇಳಿದ್ರೆ ಅವರು ಸರ್ಕಾರಿ ನೌಕರರಾಗಿರ್ಬೇಕಂತೆ. ಇವನು ಸರ್ಕಾರಿ ನೌಕರಲ್ಲ, ಸುಶಿಕ್ಷಿತ. ಹಾಗಾದ್ರೆ ಇವು 2 ಉಳ್ಕೊಂಡು, ಇವುಗಳಲ್ಲಿ ಮುಂದೆ ಹೇಳಿದರೆ ಸುಶಿಕ್ಷಿತರ ಮೇಲೆ F ಬಂತು ನೋಡ್ರಿ. ದ ರೈಟ್ ಆನ್ಸರ್ F. ಮುಗೀತಿಷ್ಟೇ. ಆದ್ರೂ ಕೂಡ ವಿವರವಾಗಿ ಹೇಳ್ತಾ ಹೋಗ್ತೀನಿ. A B C D E F G 5 ಭಾಗ. ಎಷ್ಟು ಭಾಗ? 7 ಭಾಗಗಳದಾವೆ. ಅವ್ರೇನು ನಗರದಲ್ಲಿ ವಾಸಿಸದ ಅಂತ ಹೇಳಿದ್ದಾರೆ. ನಗರದಲ್ಲಿ ವಾಸಿಸದಾದ್ಮೇಲೆ ಈ ತ್ರಿಕೋನ ನಗರವನ್ನ ಪ್ರತಿನಿಧಿಸುತ್ತೆ. ಇಲ್ಲಿ ಬರ್ತಕ್ಕಂಥ ABCD ಕ್ಯಾನ್ಸಲ್, ಅವ್ರು ತೆಗೆದು ಬಿಡಿ. ತ್ರಿಕೋನ ABCD ಕ್ಯಾನ್ಸಲ್. ಈಗ ಮುಂದೆ ಏನಂದ್ರೆ ಸರ್ಕಾರಿ ನೌಕರರಾಗಿರ್ಬೇಕಂತೆ. ಸರ್ಕಾರಿ ನೌಕರರಾಗಿರ್ಬೇಕಂದ್ಮೇಲೆ F ಮತ್ತು G ಸರ್ಕಾರಿ ನೌಕರದರೆ, ಈ ಸರ್ಕಾರಿ ನೌಕರಲ್ಲ, ಇದನ್ನ ತೆಗೆದು ಬಿಡಿ, ಮುಗಿದೋಯ್ತು. ಇವರಿಬ್ಬರು ಸರ್ಕಾರಿ ನೌಕರರು. ಮುಂದೆ ಅಂತ ಹೇಳಿದ್ರೆ, ಮುಂದೆ ಮತ್ತೆ ಸುಶಿಕ್ಷಿತರನ್ನ, ಇವರಿಬ್ರು ಸರ್ಕಾರಿ ನೌಕರರು ಹೌದು, ಆದ್ರೆ ಇದ್ರಲ್ಲೊಬ್ರು ಸುಶಿಕ್ಷಿತರ ಅಲ್ಲ. ಯಾರು ನೋಡ್ರಿ? ಸುಶಿಕ್ಷಿತರ ಚೌಕ ಪ್ರತಿನಿಧಿಸುತ್ತೆ. ಆ ಚೌಕದ ಹೊರಗಡೆ ಇರ್ತಕ್ಕಂಥವನು G. ಹಾಗಾದ್ರೆ G ಇವನು ಸುಶಿಕ್ಷಿತ ಅಲ್ಲ, ಆದ್ರೆ ಇವನು ಸುಶಿಕ್ಷಿತ ಮತ್ತು ಸರ್ಕಾರಿ ನೌಕರ, ಆದ್ರೆ ಇವನು ನಗರ ನಿವಾಸಿ ಅಲ್ಲ. ಹೌದಲ್ಲ? ನಗರ ನಿವಾಸಿಯಿಂದ ಹೊರಗದಂತ ನೀವು. ಎಸ್, ದ ರೈಟ್ ಆನ್ಸರ್ F ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇದೇನೇ F. ಎಸ್, F ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 7. ಇಂಟರ್ನ್ಯಾಷನಲ್ ಪದದಲ್ಲಿ 1ನೇ ಮತ್ತು 2ನೇ ಅಕ್ಷರ, 3ನೇ ಮತ್ತು 4ನೇ ಅಕ್ಷರ ಹೀಗೆ ಸ್ಥಾನಗಳನ್ನು ಪರಸ್ಪರ ಬದಲಾಯಿಸಿದರೆ ಎಡದಿಂದ 7ನೇ ಅಕ್ಷರ ಯಾವುದಾಗುತ್ತೆ? ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಕೇಳಿದರೆ. ಇಂಟರ್ನ್ಯಾಷನಲ್ ಅದ. ಇಲ್ಲಿ ಎಡದಿಂದ ಬಲಕ್ಕೆ ನಾವು ಯಾವಾಗಲೂ ಬರಿತಕ್ಕಂಥ ವಿಧಾನ ಎಡದಿಂದ ಬಲಕ್ಕೆ ಬರಿತಾ ಹೋಗ್ತೀವಿ. ಇದು ಎಡದಿಂದ INTR ಅಂತ ಈ ರೀತಿ ಅದ. ಈಗ ಏನಂತ ಹೇಳಿದ್ರೆ ಅವರು 1ನೇ ಮತ್ತು 2ನೇ ಅಕ್ಷರ ಪರಸ್ಪರ ಅದಲು ಬದಲು ಮಾಡಬೇಕು. ಇವೆರಡರಲ್ಲಿ ಅದಲು ಬದಲು ಮಾಡ್ಬೇಕಂತೆ. ಹಾಗಾದ್ರೆ IN ಇರೋದು NI ಆಗುತ್ತೆ, TE ಇರೋದು E ಮತ್ತು T ಆಗುತ್ತೆ, RN ಇರೋದು N ಮತ್ತು R ಆಗುತ್ತೆ, AT ಇರೋದು T ಮತ್ತು A ಆಗುತ್ತೆ. ಮುಂದೆ ಬರೆಯಕ್ಕೆ ಹೋಗಬೇಡಿ, ಸಾಕು. ನಮ್ಗೆ ಈಗಾಗಲೇ ಉತ್ತರ ಗೊತ್ತಿತ್ತು. 7ನೇ ಅಕ್ಷರ ಎಡದಿಂದ 7ನೇ ಅಕ್ಷರ ಎಡದಿಂದ ತಾನೆ. 1 2 3 4 5 6 7ನೇ ಅಕ್ಷರ T ಆಗುತ್ತೆ. ಇಸ್ ರೈಟ್ ಆನ್ಸರ್. ಆಯ್ಕೆ ಇಲ್ಲಿದ್ರೆ T, ದ ರೈಟ್ ಆನ್ಸರ್ T. ಎಸ್, ಇನ್ನು ಸಿಂಪಲ್. ನಮಗೆ 7ನೇ ಲೆಟರ್ ಬೇಕು. ಇವೆರಡರಲ್ಲಿ ಅದಲು ಬದಲು ಸಂಬಂಧ ಇಲ್ಲ ನಮಗೆ. ಈ ಕಡೆ ಈ ಕಡೆ ನಮಗೆ ಕೌಂಟ್ 1 2 ಇದು ಇಲ್ಲಿ ಕಡೆ ಬರುತ್ತೆ, ಅಷ್ಟೇ ಬರುತ್ತೆ. ಇದು 1 2 3 4 5 6 ಇದಕ್ಕೆ ಸಂಬಂಧ ಬರುತ್ತೆ. ಹಾಗಾದ್ರೆ ಇದರಲ್ಲಿ ಈ ಕಡೆ ಇದು ಬರ್ತದ ಮೇಲೆ ಇದು 7ನೇ ಲೆಟರ್ ಇರುತ್ತೆ, ಇದು ಈ ಕಡೆ ಬರುತ್ತೆ, ಇದು A 8ನೇ ಲೆಟರ್ ಇರ್ತೈತಿ. ಹೌದಾ? ಸಿಂಪಲ್ ಆಗಿ ಕೂಡ ಲೆಕ್ಕ ಮಾಡ್ಕೊಳ್ಬೋದು ನಾವು. ಗೊತ್ತಾಯ್ತು? ಎಸ್, ನಿಮಗೆ ಕನ್ಫ್ಯೂಷನ್ ಬೇಡ ಅಂತಂದ್ರೆ ಈ ರೀತಿಯಾಗಿ ನೀವು 1ನೇ ಲೆಟರ್ಗೆ 2ನೇ ಲೆಟರ್, 1ನೇ ಲೆಟರ್ಗೆ 2ನೇ ಲೆಟರ್, 2ನೇ ಲೆಟರ್ 1ನೇ ಲೆಟರ್ ಈ ರೀತಿಯಾಗಿ ಬರಿತಾ ಹೋದಂತೆಲ್ಲ ನಿಮಗೆ ಕರೆಕ್ಟಾಗಿ 7ನೇ ಲೆಟರ್ ಯಾವುದಂತ ಈಸಿಯಾಗಿ ಗೊತ್ತಾಗುತ್ತೆ. ಕ್ಲಿಯರ್ ಆಯ್ತಾ ಇದು? ಎಸ್, ನೆಕ್ಸ್ಟ್ ಬಾಡ್ಮಾಸ್ ನಿಯಮದ ಪ್ರಕಾರ ಇರ್ತಕ್ಕಂಥ ಕ್ವಶನ್ಗೆ ಬರ್ತಾ ಇದ್ದೀನಿ. ಕ್ವಶನ್ ನಂಬರ್ 8. ಪ್ಲಸ್ ಎಂದರೆ ಇಂಟು, ಮೈನಸ್ ಎಂದರೆ ಬಾಗ್ಲೆ, ಇಂಟು ಎಂದರೆ ಮೈನಸ್ಸು ಮತ್ತು ಪ್ಲಸ್ ಎಂದರೆ ಬಾಗ್ಲೆ ಎಂದರೆ ಪ್ಲಸ್ ಆದರೆ 20 - 4 + 5 × 10 ಬಾಗ್ಲೆ 2. ಎಸ್, ಇದಕ್ಕೆ ಸಂಕ್ಷೇಪಿಸಿ ಎಷ್ಟು ಬರ್ತದೆ ಅಂತ ಕ್ವಶನ್ ಕೇಳಿದ್ರೆ. ಎಸ್, ಈಗ ಈ ಚಿಹ್ನೆಯ ಜಾಗದಲ್ಲಿ ಇವುಗಳ ಬದಲು ಇವನು ಕೊಟ್ಟಿದ್ದಲ್ಲ ಅವುಗಳನ್ನು ಬರ್ಕೊಂಡ್ಬಿಡೋಣ. ಎಸ್, 20 ಇದೆ. ಮೈನಸ್ ಅಂದ್ರೆ ಏನು? ಭಾಗಾಕಾರ 4. ಪ್ಲಸ್ ಅಂದ್ರೆ ಏನು? ಇಂಟು 5. ಇಂಟು ಅಂದ್ರೆ ಏನು? -10.
10. ಭಾಗಾಕಾರ ಅಂದ್ರೆ ಏನು? +2. 4 ಚಿಹ್ನೆಗಳಿದ್ದಾವೆ. 4 ಚಿಹ್ನೆಗಳಲ್ಲಿ ಬಾಡ್ಮಾಸ್ ನಿಯಮದ ಪ್ರಕಾರ ಮೊದಲು ಮಾಡ್ತಕ್ಕಂಥದ್ದು ಬಾಡ್, BOD, ಡಿ ಮೊದಲು ಮಾಡ್ಬೇಕಾಗತ್ತೆ. ಡಿ ಅಂದ್ರೆ ಡಿವೈಡ್ ಮಾಡಬೇಕು. ಡಿವೈಡ್ ಅಂದ್ರೆ ಏನಿದೆ ಇಲ್ಲಿ? 20ಕ್ಕೆ 4ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 4 ಎಷ್ಟಲ್ಲಿ 20? 4 5 20. ಮುಗೀತಾ? 5 ಬಂತ ಉತ್ತರ. ಇಂಟು 5 ಆಯ್ತು. ನೀವು ಮತ್ತೆ ಪುನಃ ಇಷ್ಟ ಹಚ್ಕೋದಕ್ಕಿಂತ ನೆಕ್ಸ್ಟ್ ಭಾಗಾಕಾರ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಇವೆರಡು ಗುಣಾಕಾರ ಮಾಡ್ಕೊಂಡು ಹಚ್ಕೊಂಡ್ಬಿಡ್ಬೋದು ನೀವು ಇಲ್ಲೇ ಡೈರೆಕ್ಟ್ ಆಗಿ. ಹೌದಾ? ಇವೆರಡು ಗುಣಾಕಾರ ಮಾಡ್ಕೊಂಡು ಕೂಡ ಹಚ್ಕೊಂಡ್ಬಿಡ್ಬೋದು. 4 5 20 ನಾನು ಡೈರೆಕ್ಟ್ ಆಗಿ ಹಚ್ತಾ ಇದ್ದೀನಿ, ಯಾಕಂದ್ರೆ ತಾವು ಟೀಚರ್ಗಳು ಆಗ್ತಾ ಇರೋದು, ನಾನು ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಇವೆರಡಕ್ಕೆ ಭಾಗಾಕಾರ ಮಾಡಬೇಕು. 4 5 20, ಉತ್ತರ 5 ಬಂತು. ನೆಕ್ಸ್ಟ್ ಗುಣಾಕಾರ ಮಾಡಬೇಕು. ಇಲ್ಲಿ 5 ಅದ, 5 5 ಇಲ್ಲಿ ಏನಾಗುತ್ತೆ? 25 ಆಗುತ್ತೆ. -10 +2 ಹಿಂಗೆ ಹಚ್ಕೊಂಡಿದ್ದೀನಿ. 25ರಲ್ಲಿ ಈಗ ನೀವು ಮೈನಸ್ ಮಾಡ್ಬೋದು. ಮೊದಲು ಎಡಿಷನ್ ಮಾಡೇ ಪ್ಲಸ್ ಮಾಡ್ಬೇಕಂತ, ಎಡಿಷನ್ ಮಾಡೇ ಮೈನಸ್ ಮಾಡ್ಬೇಕಂತ ಏನಿಲ್ಲ. ಯಾಕಂತಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಇದೆ, ಇಲ್ಲಿ ಚಿಕ್ಕ ಸಂಖ್ಯೆ ಇದೆ. ನೀವು ನೇರವಾಗಿ 25 10 ಮೈನಸ್ ಮಾಡ್ಬೋದು. ಇಲ್ಲಿ ಇಲ್ಲ ಪ್ಲಸ್ ಮಾಡೇ ಮಾಡ್ತೀವಂತಂದ್ರೆ ಈ 25ಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತೆ? 27 -10. 27ರಲ್ಲಿ 10 ಹೋದ್ರೆ ಎಷ್ಟಾಗುತ್ತೆ? 17 ರೈಟ್ ಆನ್ಸರ್ ಆಗುತ್ತೆ. ಇವೆರಡು ಕೂಡ ನೀವು ಮೈನಸ್ ಮಾಡಿಕೊಂಡು ಪ್ಲಸ್ ಮಾಡ್ಬೋದು. 25ರಲ್ಲಿ 10 ಹೋದ್ರೆ 15, 15ಕ್ಕೆ 2 ಸೇರಿಸಿದ್ರೆ 17, ಅದೇ ಉತ್ತರ ಬರುತ್ತೆ. ಹೆಂಗಾದ್ರೂ ಮಾಡ್ಬೋದು. ಬಟ್ ಇಲ್ಲಿ ಏನದ, ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಇರೋದ್ರೆ ಈಸಿಯಾಗಿ ಇಲ್ಲಿ ಮಾಡ್ಬೋದು. ಕ್ಲಿಯರ್ ಆಯ್ತಾ? ಎಸ್, 2 ಕ್ವಶನ್ ಅರ್ಥ ಅದು. ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 9. 60 ವಿದ್ಯಾರ್ಥಿಗಳಲ್ಲಿ 40 ಜನರು ಗಣಿತದಲ್ಲಿ, 35 ಜನರು ವಿಜ್ಞಾನದಲ್ಲಿ ಮತ್ತು 20 ಜನರು ಎರಡರಲ್ಲೂ ತೇರ್ಗಡೆಯಾಗಿದ್ದಾರೆ. ಎರಡೂ ವಿಷಯಗಳಲ್ಲಿ ಅನುತ್ತೀರ್ಣರಾದವರನ್ನು ಎಷ್ಟು? ನೋಡ್ರಿ, ತೇರ್ಗಡೆ ಪಾಸ್ ಆಗಿರ್ತಕ್ಕಂಥವ್ರು, ಅನುತ್ತೀರ್ಣ ಅಂದರೆ ಫೇಲ್ ಆಗಿರ್ತಕ್ಕಂಥವ್ರು. ಎಸ್, ನಿಮಗೆ ವೆನ್ನಕ್ಷೆ ಹಾಕ್ಬಿಟ್ರೆ ತುಂಬ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಪಾಸ್ ಆದವರನ್ನು ನಾನು ವೆನ್ನಕ್ಷೆಯಲ್ಲಿ ತೋರಿಸ್ತೀನಿ. ಪಾಸ್ ಆದವರು, ತೇರ್ಗಡೆಯಾದವರನ್ನ ನಾನು ಈ ರೀತಿಯಾಗಿರ್ತಕ್ಕಂಥದ್ದು ಯಾಕೆ ಹಾಕಿದೆ? ಎರಡೂ ವಿಷಯದಲ್ಲಿ ಪಾಸ್ ಆದವರು ಇದ್ದಾರೆ. ಇದು ಮ್ಯಾಥ್ಸು, ಇದು ಸೈನ್ಸು. ಇದರಲ್ಲಿ ಎರಡೂ ವಿಷಯದಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಕೊಳ್ತೀನಿ. ಟೋಟಲ್ 60 ಜನ ಇದ್ದಾರೆ. ಮ್ಯಾಥ್ಸಲ್ಲಿ 40 ಜನ, ಸೈನ್ಸಲ್ಲಿ 35 ಜನ, ಎರಡರಲ್ಲೂ ಕೂಡ 20 ಜನ ಪಾಸ್ ಆಗಿದ್ದಾರೆ. ಹಾಗಾದ್ರೆ ಎರಡರಲ್ಲಿ ಪಾಸ್ ಆಗಿರ್ತಕ್ಕಂಥ ಜನ 20 ಜನ ಹಚ್ಕೊಂಡಿದ್ದೀನಿ. ಎರಡರಲ್ಲಿ ಇದು ಟೋಟಲ್ 60 ಜನ ಇದರಲ್ಲಿ ಬರ್ತಾರೆ. ಟೋಟಲ್ ಎಷ್ಟು ಜನ ಬರ್ತಾರೆ ಇದರಲ್ಲಿ? 60 ಜನ. ಒಂದು ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ 60. ಇದರಲ್ಲಿ ಪಾಸ್ ಆದವರು ಇದ್ದಾರೆ, ಫೇಲ್ ಆದವರು, ಅನುತ್ತೀರ್ಣ ಆದವರು ಇದ್ದಾರೆ. ಬಟ್ ವೆನ್ ನಕ್ಷೆಯಲ್ಲಿ ಬರ್ತಕ್ಕಂಥವ್ರು ಕೇವಲ ಪಾಸ್ ಆದವರು, ತೇರ್ಗಡೆ ಆದವರು. ಎಸ್, ನೋಡೋಣ. ಈಗ ಎರಡೂ ವಿಷಯದಲ್ಲಿ ಪಾಸ್ ಆದವರು 20. ಮ್ಯಾಥ್ಸಲ್ಲಿ 40 ಅಂತೆ. ಇದು ಟೋಟಲ್ 40 ಆಗಬೇಕು. 20 ಜನ ಸೈನ್ಸು ಪಾಸ್ ಆಗಿರ್ತಾರೆ. ಹಾಗಾದ್ರೆ ಕೇವಲ 20 ಜನ, ಈ ಒಟ್ಟು 20 ಜನ ಏನಾಗ್ತಾರೆ? ಕೇವಲ ಮ್ಯಾಥ್ಸಲ್ಲಿ ಪಾಸ್ ಆಗಿರ್ತಾರೆ ಅವರು. ಹೌದಾ? ಕೇವಲ ಮ್ಯಾಥ್ಸ್ ಪಾಸ್ ಆಗಿರ್ತಾರೆ. ಸೈನ್ಸಲ್ಲಿ 35 ಜನ, ಈಗಾಗಲೇ 22ರಲ್ಲೂ ಪಾಸ್ ಆಗಿದ್ದಾರೆ. ಉಳಿದಿರ್ತಕ್ಕಂಥ ಜನ 15 ಜನ ಏನಾಗಿರ್ತಾರೆ? ಸೈನ್ಸಲ್ಲಿ ಪಾಸ್ ಆಗಿರ್ತಾರೆ. ಇವರೆಲ್ಲರೂ 3 ಏನಿದು ಪಾಸ್ ಆದವರು, ತೇರ್ಗಡೆಯಾದವರು. ವಿಷಯ ಎಷ್ಟಿದಾವೆ? 2 ವಿಷಯ ಇದಾವೆ. ಹಾಗಾದ್ರೆ ಕ್ವಶನ್ ಏನು ಕೇಳಿದ್ದೇನು? ಎರಡೂ ವಿಷಯದಲ್ಲಿ ಅನುತ್ತೀರ್ಣ, ಎರಡೂ ವಿಷಯದಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು ಟೋಟಲ್ 60 ಜನ ಇದ್ದಾರೆ. ಹಾಗಾದ್ರೆ ಪಾಸ್ ಆದವ್ರನ್ನ ತೆಗೆದು ಬಿಟ್ರೆ, ತೇರ್ಗಡೆ ಆದವ್ರನ್ನ ತೆಗೆದು ಬಿಟ್ರೆ ಉಳಿದಿರ್ತಕ್ಕಂಥವ್ರು ಅನುತ್ತೀರ್ಣ, ಎರಡೂ ವಿಷಯದಲ್ಲಿ ಅನುತ್ತೀರ್ಣ ಆಗಿರ್ತಕ್ಕಂಥವ್ರು 20, 20, 40, ಇದು ಒಂದು 15, 41 ಒಂದು 15 ಎಷ್ಟಾಗುತ್ತೆ? 55 ಜನ. ಇವ್ರು ಯಾರು? ಪಾಸ್ ಆಗಿರ್ತಕ್ಕಂಥವ್ರು. ಟೋಟಲ್ ಎಷ್ಟು ಜನ ಇದ್ದಾರೆ? 60 ಜನ ಇದ್ದಾರೆ. ಹಾಗಾದ್ರೆ 60 ಜನದಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು 50 ಜನ ಆದರೆ ಎರಡೂ ವಿಷಯದಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು ಎಷ್ಟು ಜನ? 5 ಜನ. ಇವರು ಯಾರು? ಫೇಲ್ಡ್ ಕ್ಯಾಂಡಿಡೇಟ್. ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದಾರೆ, ಸೈನ್ಸಲ್ಲೂ ಫೇಲ್ ಆಗಿದ್ದಾರೆ. ಇವರು ಈ ಕೋಷ್ಟಕದಲ್ಲಿ ಬರಲಿಲ್ಲ, ಯಾವ ಒಂದು ಕಡೆಗೆ ಬಂದುಬಿಡ್ತಾರೆ 5 ಜನ. ಈಗ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡಿಸಿದ್ರೆ 60 ಜನ ಆಗ್ತಾನೆ. 5 ಆಯ್ಕೆ ಇದೆನಾ? ಎಸ್, ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಇಂದು ರವಿವಾರವಾದರೆ ಇಂದಿನಿಂದ 61 ದಿನಗಳ ನಂತರ ಯಾವ ದಿನವಾಗಿರುತ್ತೆ? ನೋಡ್ರಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ಯಾಲೆಂಡರ್ ಕ್ವಶನ್ ಅನ್ನು ಕೇಳಿದ್ರೆ, ಇವತ್ತು ರವಿವಾರ, ಇವತ್ತು ಯಾವಾರ? ರವಿವಾರ. 61 ದಿನಗಳ ನಂತರ ಅಂತ ಕೇಳಿದಾಗ ಆ 61ಅನ್ನ 7ರಿಂದ ಡಿವೈಡ್ ಮಾಡಿಬಿಟ್ರೆ ಮುಗಿದೋಯ್ತು. ಒಂದು ವಾರಕ್ಕೆ 7 ದಿನಗಳು, 7ರಿಂದ ಡಿವೈಡ್ ಮಾಡ್ಕೊ. 7 9 63 ಬರಲ್ಲ. ಹಾಗಾದ್ರೆ 7 8 ಎಷ್ಟಾಗುತ್ತೆ? 56 ಆಗುತ್ತೆ. ಹಾಗಾದ್ರೆ 61ರಲ್ಲಿ 56ನ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? 5 ಉಳಿಯುತ್ತೆ. ಎಸ್, ಈ ಶೇಷ ಇಂಪಾರ್ಟೆಂಟ್ ನಮಗೆ.
ಈ ಶೇಷವನ್ನ ಈಗ ರವಿವಾರಕ್ಕೆ ಏನ್ ಮಾಡಬೇಕು? 61 ದಿನದ ನಂತರ ಅಂತ ಕೇಳಿದ್ದಾರೆ. 61 ದಿನದ ನಂತರ ಅಂತ ಕೇಳಿದಾಗ ಈ 5 ದಿನವನ್ನು ನಾವೇನ್ ಮಾಡಬೇಕು? ಪ್ಲಸ್ ಮಾಡಬೇಕು. ಹಾಗಾದ್ರೆ ರವಿವಾರಕ್ಕೆ 5 ದಿನ ಕೂಡಿಸ್ಕೊಳ್ರಿ. ರವಿವಾರ ಆದ್ಮೇಲೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಈಸ್ ರೈಟ್ ಆನ್ಸರ್. ಇಲ್ಲಿ ಯಾವ್ದು ಬರುತ್ತೆ? ಶುಕ್ರವಾರ ಈಸ್ ರೈಟ್ ಆನ್ಸರ್. ನೋಡಿ, ಸಿಂಪಲ್ ಆಗಿರ್ತಕ್ಕಂಥ ಕ್ಯಾಲೆಂಡರ್ ಕ್ವಶನ್ ಕೇಳಿದ್ರೆ ಶುಕ್ರವಾರ ದಿನ ಎಸ್ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಏನಂತ ಕೇಳಿದ್ದಾರೆ, 105 ಮೀಟರ್ ಉದ್ದದ ಒಂದು ರೈಲಿನ ಉದ್ದ ಕೊಟ್ಟಿದ್ದಾನೆ. 54 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸುತ್ತಾ ಒಂದು ಕಂಬವನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು? ನೋಡ್ರಿ, ಈಗ ಇಲ್ಲಿ ಸ್ಪೀಡ್ ಕೊಟ್ಟಿದ್ದಾರೆ. ಆ ರೈಲಿನ ಸ್ಪೀಡ್ ಎಷ್ಟಂತೆ? 54 ಕಿಲೋಮೀಟರ್ ಪರ್ ಅವರ್. 54 ಕಿಲೋಮೀಟರ್ ಪರ್ ಅವರ್ ರೈಲಿನ ಸ್ಪೀಡ್ ಕೊಟ್ಟಿದ್ದಾರೆ. ನೆಕ್ಸ್ಟು ಡಿಸ್ಟನ್ಸ್ ಇದೆ. ಡಿಸ್ಟನ್ಸ್ ಏನಿದೆ? ಒಂದು ಕಂಬವನ್ನು ದಾಟಬೇಕಾದ್ರೆ ಎಷ್ಟು ದೂರ? ನೋಡ್ರಿ, ಇಲ್ಲಿ ಒಂದು ಟ್ರೈನ್ ಇದೆ. ಇದು ಫಸ್ಟ್ ಟೈಪ್ ಕ್ವಶನ್. ಈ ರೈಲಿನ ಉದ್ದ ಕೊಟ್ಟರೆ 105 ಮೀಟರ್. ಇಲ್ಲಿ ಒಂದು ಕಂಬ ಇದೆ. ಈ ಕಂಬವನ್ನು ದಾಟಬೇಕಾದ್ರೆ ಈ ರೈಲು ಎಷ್ಟು ದೂರ ಹೋಗಬೇಕು? ರೈಲಿನ ಉದ್ದ ಎಷ್ಟಿದೆ ಅಷ್ಟು ದೂರ ಹೋದ್ರೆ ಆ ಕಂಬವನ್ನು ದಾಟಿದಂಗೆ ಆಗುತ್ತೆ. ಹಾಗಾದ್ರೆ ರೈಲು ಚಲಿಸಿದ ದೂರ ಎಷ್ಟು? ಆ ರೈಲಿನ ಉದ್ದನೇ ಅದು ಚಲಿಸಿದ ದೂರ ಆಗಿರುತ್ತೆ. ಹಾಗಾದ್ರೆ ರೈಲಿನ ಉದ್ದ ಎಷ್ಟದ? 105 ಮೀಟರ್ ಇದಲ್ಲ, ಈ 105 ಮೀಟರ್ನ ಡಿಸ್ಟೆನ್ಸ್ ಆಗಿರುತ್ತೆ. ಹಾಗಾದ್ರೆ ಡಿಸ್ಟೆನ್ಸ್ ಈಕ್ವಲ್ ಟು ಎಷ್ಟು? 105 ಮೀಟರ್. ಹಾಗಾದ್ರೆ ಕ್ವಶನ್ ಏನು ಕೇಳಿದ್ದಾರೆ? ಸಮಯ ಎಷ್ಟು? ಹಾಗಾದ್ರೆ 54 ಕಿಲೋಮೀಟರ್ ಪರ್ ಅವರ್ ಅಲ್ಲಿ 105 ಮೀಟರ್ ಹೋಗ್ಲಿಕ್ಕೆ ಎಷ್ಟು ಸಮಯ? ಟೈಮ್ ಕೇಳಿದ್ದಾರೆ. ಟೈಮ್, ಹೌದಾನೆ? ಹಾಗಾದ್ರೆ ಟೈಮ್ ಕಂಡಿರ್ತಕ್ಕಂಥ ಸೂತ್ರ ಏನು? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಒಂದು ಇಲ್ಲಿ ನೋಡ್ರಿ, ಇಲ್ಲಿ ಕಿಲೋಮೀಟರ್ ಅದ ಮೂಲಮಾನ, ಇಲ್ಲಿ ಮೀಟರ್ ಅದ. ಹಾಗಾದ್ರೆ ಏನ್ ಮಾಡ್ಕೊಳ್ಬೇಕು? ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ 54 ಇದೆಲ್ಲ, ಈ 54 ಕಿಲೋಮೀಟರ್ ಅದನ್ನ ಮೀಟರ್ ಚಿಕ್ಕ ಮೂಲಮಾನಕ್ಕೆ ಪರಿವರ್ತನೆ ಮಾಡ್ಕೊಳ್ಬೇಕಾದ್ರೆ 5/18 ಗುಣಾಕಾರ ಮಾಡಬೇಕು. 5/18. ಇಲ್ಲಿ ಮೇಲೆ ಚಿಕ್ಕದು ಬರಬೇಕು. ಒಂದು ಕಿಲೋಮೀಟರ್ಗೆ ದೊಡ್ಡದಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ 18 ಮೇಲೆ ಬರಬೇಕು, 5 ಕೆಳಗೆ 18/5 ಗುಣಾಕಾರ ಮಾಡಬೇಕು. ಕ್ಲಿಯರ್ ಆಯ್ತಾ? ಎಸ್. ಈಗ ನೋಡ್ರಿ, ಸಂಕ್ಷೇಪಿಸ್ರಿ. 18 ಅಂದ್ರೆ 18 3 54. 3 5 ಎಷ್ಟಾಗುತ್ತೆ? 15. ಇದು ಮೀಟರ್ ಪರ್ ಸೆಕೆಂಡ್ ಆಯ್ತು. ಈ ಕನ್ವರ್ಟ್ ಆಯ್ತು. 15 ಮೀಟರ್ ಪರ್ 54 ಕಿಲೋಮೀಟರ್ ಪರ್ ಅವರ್ ಅಂದ್ರೂ ಅಷ್ಟೇ. 15 ಮೀಟರ್ ಪರ್ ಸೆಕೆಂಡ್ ಅಂದ್ರೂ ಅಷ್ಟೇ. ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರುತ್ತೆ, ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರುತ್ತೆ. ಕ್ಲಿಯರ್ ಆಯ್ತಾ? ಎಸ್. ಈಗ ನೋಡ್ರಿ, ಡಿಸ್ಟೆನ್ಸ್ ಎಷ್ಟಿದೆ? 105 ಮೀಟರ್ ಇದೆ. 105 ಮೀಟರ್ ಡಿವೈಡೆಡ್ ಬೈ 15 ಮೀಟರ್ ಪರ್ ಸೆಕೆಂಡ್ ಇದೆ. 15 ಮೀಟರ್ ಪರ್ ಸೆಕೆಂಡ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಮೀಟರ್ ಕ್ಯಾನ್ಸಲ್, ಇಲ್ಲಿ ಮೀಟರ್ ಕ್ಯಾನ್ಸಲ್. ಉತ್ತರ ಟೈಮ್ ಯಾವ್ದ್ರಲ್ಲಿ ಸಿಗುತ್ತೆ? ಸೆಕೆಂಡ್ ಅಲ್ಲಿ ಸಿಗುತ್ತೆ. ಎಸ್, ಕ್ಯಾನ್ಸಲ್ ಮಾಡ್ರಿ. 15 ಮೇಲೆ ಡೈರೆಕ್ಟ್ ಆಗಿ ಕೊಡ್ರಿ. ಬರ್ಲಿಲ್ಲ ಬಿಟ್ಟು ಹಾಕ್ಬಿಡ್ರಿ. 5 ಮೇಲೆ ಅಂತ ಬರ್ತಲ್ಲ. 5 3 15. ಹೌದಾ? 5 2 10. 5 1 5. ಏನಿದು? ಸೆಕೆಂಡು. ಎಸ್. ಈಗ 3 ಮೇಲೆ ಡೈರೆಕ್ಟ್ ಕೊಡ್ಬಲ್ಲ. 3 1 3 7 ಟೈಮು 7 ಸೆಕೆಂಡ್ ಈಸ್ ರೈಟ್ ಆನ್ಸರ್. ನೋಡ್ರಿ, ಎಷ್ಟು ಸೆಕೆಂಡ್? 7 ಸೆಕೆಂಡ್ ಆಯ್ಕೆಯಲ್ಲಿದೆನಾ? ಎಸ್, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ 7 ಸೆಕೆಂಡ್. ಸಿಂಪಲ್ ಆಗಿರ್ತಕ್ಕಂಥ ಟ್ರೈನ್ ರಿಲೇಟೆಡ್ ಕ್ವಶನ್ ಅನ್ನು ಕೇಳಿದ್ದಾರೆ. ಎಲ್ಲವೂ ಈಸಿ ಇದಾವೆ, ಆದರೆ ಇದೇ ರೀತಿಯೇ ಎಕ್ಸಾಮಲ್ಲಿ ಬರ್ತಾವ ಅಂತ ಅನ್ಕೊಳ್ಳೋದು ತಪ್ಪು. ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾ ಇದ್ದೇನೆ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 12. ಒಂದು ದಾಳದ 2 ಸ್ಥಿತಿಗಳಲ್ಲಿ ಚಿತ್ರದಲ್ಲಿ ತೋರಿಸಿದೆ. ಹಾಗಾದ್ರೆ 3ರ ವಿರುದ್ಧ ಮುಖದಲ್ಲಿರುವ ಸಂಖ್ಯೆ ಯಾವುದು? ನೋಡ್ರಿ, ಒಂದು ದಾಳದ 2 ಸ್ಥಿತಿಗಳನ್ನು ಕೊಟ್ಟಿದ್ದಾರೆ. ಒಂದ್ಸರಿ ಬಿದ್ದಾಗ 1 2 3 ಬಂದಿದೆ. 1 4 5 2 ಸ್ಥಿತಿಗಳನ್ನು ಕೊಟ್ಟಿದ್ದಾರೆ. ಈ ದಾಳಗಳ ಬಗ್ಗೆ ಯಾವುದೇ ರೀತಿಯ ಸಂಶಯವಿರಲಾರ್ದೆ ನಿಮಗೆ ಈಸಿಯಾಗಿ ಉತ್ತರ ನೀಡುವಂಗೆ ನಾನು ತರಗತಿಗಳನ್ನು ಮಾಡೀನಿ. ಯಾರು ನೋಡಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅಲ್ಲಿ ಕೂಡ ಹೋಗಿ ನೀವು ನೋಡ್ಕೊಳ್ಬೋದು. ಯಾವುದೇ ಥರ ಡೌಟೇ ಇಲ್ಲ. ಕಂಪ್ಲೀಟ್ ವಿಡಿಯೋ ನೋಡಿಬಿಟ್ರೆ. ಎಸ್. ಈಗ 3ರ ಅಪೋಸಿಟ್ ಫೇಸ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಫೇಸ್ ಸೇಮ್ ಇದ್ದಾಗ ಯಾವ ರೀತಿ ಕಂಡುಹಿಡ್ಕೊಳ್ಬೇಕು ಮತ್ತು 2 ಫೇಸ್ಗಳು ಕಾಮನ್ ಆಗಿದ್ದಾಗ ಯಾವ ರೀತಿ ಕಂಡುಹಿಡ್ಕೊಳ್ಬೇಕು, ಯಾವುದೇ ಫೇಸ್ ಕಾಮನ್ ಇರಲಾರ್ದಾಗ ಅಪೋಸಿಟ್ ಫೇಸ್ಗಳನ್ನು ಯಾವ ರೀತಿ ಕಂಡುಹಿಡ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೀನಿ ನಾನು. ಈಗ ಇಲ್ಲಿ ನಮಗೆ ಒಂದು ಫೇಸ್ ಕಾಮನ್ ಇದೆ. 1 2 3 1 4 5ರಲ್ಲಿ ಈ 1ನೇ ಅಂತಕ್ಕಂಥ ಮುಖ, ಈ ಮುಖ ಇಲ್ಲಿಯೂ ಅದ, ಇಲ್ಲಿಯೂ ಅದ. ಅಂದ್ರೆ ಒಂದು ಫೇಸ್ ಕಾಮನ್ ಅದ. ಹೌದು ತಾನೆ? ಈ ರೀತಿ ಇದ್ದಾಗ ಈಸಿಯಾಗಿ ನಾವು ಉತ್ತರ ಕಂಡುಹಿಡ್ಕೊಳ್ಬೋದು. ಹೆಂಗೆ? ಒಂದು ಫೇಸ್ ಕಾಮನ್ ಆಗಿದ್ದಾಗ ಆ ಸಾಮಾನ್ಯವಾಗಿರ್ತಕ್ಕಂಥ ಮುಖದ ಆಧಾರದ ಮೇಲೆ ನಾವು ಕ್ಲಾಕ್ ವೈಸ್ ತಿರುಗಬೇಕು.
ಈ ಸಾಮಾನ್ಯ ಮುಖ ಇದಲ್ಲ, ಇದರ ಆಧಾರದ ಮೇಲೆ ನಾವು ಕ್ಲಾಕ್ ವೈಸ್ ತಿರುಗಬೇಕು. ಇದರ ಆಧಾರದ ಮೇಲೆ ನಾವು ಕ್ಲಾಕ್ ವೈಸ್ ತಿರುಗಬೇಕು. ಹಾಗಾದ್ರೆ 1 ಆದ್ಮೇಲೆ ಇಲ್ಲಿ ಎಷ್ಟದ? 3 ಅದ. 3 ಆದ್ಮೇಲೆ ಇಲ್ಲಿ ಎಷ್ಟದ? 2 ಅದ. ಹೌದು ತಾನೆ? 1 3 2 ಕ್ಲಾಕ್ ವೈಸ್ ಆಯ್ತು. ಹಾಗಾದ್ರೆ ಅದೇ ರೀತಿಯಾಗಿ ಇಲ್ಲಿ 1 ಆದ್ಮೇಲೆ ಇಲ್ಲಿ ಎಷ್ಟದ? 5 ಅದ. 3ಕ್ಕೆ ಅಪೋಸಿಟ್ ಫೇಸ್ 5. 5 ಆದ್ಮೇಲೆ ಎಷ್ಟದ? 4 ಅದ. ಹಾಗಾದ್ರೆ 2ಕ್ಕೆ ಅಪೋಸಿಟ್ ಫೇಸ್ ಯಾವುದು? 4. ಮುಗಿದ ಹೋಯ್ತು. 1 2 3. ಈಗ 2ಕ್ಕೆ ಅಪೋಸಿಟ್ ಫೇಸ್ 4 ಆಯ್ತು. 3ಕ್ಕೆ ಅಪೋಸಿಟ್ ಫೇಸ್ 5 ಆಯ್ತು. 1ಕ್ಕೆ ಯಾವ್ದಿರುತ್ತೆ? ಉಳಿದಿರ್ತಕ್ಕಂಥ ಮುಖ ಯಾವುದಿದೆ? 6 ಇದಲ್ಲ. 1ಕ್ಕೆ ಅಪೋಸಿಟ್ ಫೇಸ್ 6 ಆಯ್ತು. ನೋಡ್ರಿ ಎಷ್ಟು ಈಸಿಯಾಗಿ ಸಿಕ್ಬಿಟ್ಟು. ಯಾವುದಾದ್ರೂ ಕೇಳಿಗ ಅವ್ರು ಕೇಳ್ತ 3ಕ್ಕೆ ಅಪೋಸಿಟ್ ಫೇಸ್ 5. ನೋಡ್ರಿ, 1 ಕಾಮನ್ ಆಗಿತ್ತಂತಂದ್ರೆ ಈಸಿಯಾಗಿ ಉತ್ತರ ಸಿಕ್ಬಿಡುತ್ತೆ. ಒಂದ್ ವೇಳೆ 2 ಕಾಮನ್ ಆಗಿದ್ದಾಗ ಯಾವ ರೀತಿ ಮಾಡಬೇಕು? 2 ಫೇಸ್ಗಳ ಕಾಮನ್ ಆಗಿದ್ದಾಗ ಪ್ಲೇ ಲಿಸ್ಟಲ್ಲಿ ಹೋಗಿ ಈಸಿಯಾಗಿ ನಿಮಗೆ ಈ ಡೈಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಕೂಡ ನೋಡ್ಕೊಳ್ಬೋದು ನೀವು. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 13. ಒಂದು ಕಾಗದದ ಹಾಳೆಯನ್ನ ಮಡಿಚಿ ರಂಧ್ರ ಮಾಡಿರುವುದನ್ನ ಚಿತ್ರದಲ್ಲಿ ತೋರಿಸಿದೆ. ಪುನಃ ಹಾಳೆಯನ್ನ ಬಿಡಿಸಿದಾಗ ಕಂಡು ಬರುವ ರೀತಿಯಲ್ಲಿ ಆಯ್ಕೆಯನ್ನ ಆರಿಸಿರಿ. ಒಂದು ಚೌಕಾಕಾರದ ಹಾಳೆಯನ್ನು ತೆಗೆದುಕೊಂಡರೆ, ಈ ಚೌಕಾಕಾರದ ಹಾಳೆಯನ್ನ ಮೊದಲು ಈ ಕಾರ್ನರ್ ಇಂದ ಈ ಕಾರ್ನರ್ಗೆ ಮಡಿಸಿದ್ರೆ ಇದು ಇದಕ್ಕೆ ಕೂಡಿಸಿ ಮಡಿಸಿದರೆ ಈ ರೀತಿ ಆಗುತ್ತೆ. ಹೌದು ತಾನೆ? ಇದನ್ನೇನು ಮಾಡಿದರೆ ಈ ಕಡೆ ತಂದು ಮಡಿಸಿದ್ದಾರೆ. ಹೌದು ತಾನೆ? ಅರ್ಥ ಆಯ್ತಂತ ಭಾವಿಸ್ತೀನಿ. ಇದನ್ನ ಈ ಕಡೆ ತಂದು ಭಾವಿಸಿದ್ರೆ ಈ ರೀತಿಯಾಗಿರ್ತಕ್ಕಂಥ ಅರ್ಧ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿದರೆ ನೋಡ್ರಿ, ಈ ಒಂದು ಕಾರ್ನರ್ ಇದೆಲ್ಲ, ಈ ಕಾರ್ನರ್ ತಂದು ಇಲ್ಲಿಗೆ, ನೆಕ್ಸ್ಟ್ ಈ ಕಾರ್ನರ್ ತಂದು ಇಲ್ಲಿಗೆ. ನೋಡ್ರಿ, ಈ ಕಾರ್ನರ್ ತಂದು ಇಲ್ಲಿಗೆ. ಹೌದು ತಾನೆ? ನೋಡ್ರಿ, ಈ ಕಾರ್ನರ್ನ ಇಲ್ಲಿಗೆ ಮಡಿಸಿದರೆ ನೆಕ್ಸ್ಟ್ ಈ ಕಾರ್ನರ್ನ ಇಲ್ಲಿಗೆ. ನೋಡ್ರಿ, ಈ ಕಾರ್ನರ್ನ ಇಲ್ಲಿಗೆ. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಏರ್ಪಡ್ತಾ ಇಲ್ಲಿ ಚೌಕ ಬಂತು. ಹೌದಾ? ಅರ್ಥ ಆಯ್ತಾ? ನೋಡ್ರಿ, ಇದನ್ನ ತಂದು ಇಲ್ಲಿಗೆ ಜೋಡಿಸಿದ್ರೆ ಈ ರೀತಿ ಬಂತು. ನೆಕ್ಸ್ಟ್ ಇದನ್ನ ತಂದು ಇಲ್ಲಿಗೆ ಜೋಡಿಸಿದ್ರೆ ಇಲ್ಲಿಗೆ ಹಿಂಗೆ ಮಡಿಸುತ್ತೆ. ಮಡಿಸಿದ ಮೇಲೆ ಏನಾಗುತ್ತೆ? ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಆಯ್ತು. ಇದೆಲ್ಲ ಕಾಣಿಸಲ್ಲ, ನಮಗೆ ಕಾಣಿಸ್ತಕ್ಕಂಥದ್ದು ಕೇವಲ ಈ ಚೌಕ ಮಾತ್ರ. ಈಗ ಕ್ಲಿಯರ್ ಆಯ್ತಾ? ಈಗ ಏನಂತ ಮಾಡಿದ್ದಾರೆ? ಇಲ್ಲೇ ಒಂದು ರಂಧ್ರ ಹಾಕಿದ್ದಾರೆ, ನೆಕ್ಸ್ಟ್ ಇಲ್ಲಿ ಒಂದು ರಂಧ್ರ ಹಾಕಿದ್ದಾರೆ. ಓಕೆನಾ? ಈಗ ಇದನ್ನು ಓಪನ್ ಮಾಡಿದ ಮೇಲೆ ಯಾವ ರೀತಿಯಲ್ಲಿ ಕಾಣಿಸುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಈಗ ನೋಡಿ, ನಮಗೆ ಗೊತ್ತಾಗುತ್ತೆ. ಇಲ್ಲಿ 2 ಇದಾವಂದ ಮೇಲೆ ಇವೇ ಈ ಕಡೆ ಬರ್ತವೆ, ಇಲ್ಲೊಂದು ಬರ್ತವೆ. ಇವೆರಡು 4 ಆಯ್ತು. ಇವೇ 4 ಈ ಕಡೆ ಬರ್ತವೆ. 8 ರಂಧ್ರಗಳಾಗ್ತವೆ. ಓಪನ್ ಮಾಡಿದ ಮೇಲೆ ಎಷ್ಟಾಗ್ತವೆ? 8 ರಂಧ್ರಗಳಾಗ್ತವೆ. ಹೌದು ತಾನೆ? ಇದು ಇದು ಈ ಕಡೆ ಬಂತ, ವಾಪಸ್ ಬಿಚ್ಚಿದಾಗ ಇಲ್ಲಿ ಒಂದಾಯ್ತು. ಇದು ಒಂದು ಈ ಕಡೆ ಬಂದು ಇಲ್ಲಿ ಆಯ್ತು. 1 2 3 4 ಅದು. ಈ ಕಡೆ 4 ಈ ಕಡೆ 4. ಆಗ 4 ಆಯ್ಕೆಗಳಲ್ಲಿ 8 ರಂಧ್ರ ಇರತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ 8 ರಂಧ್ರ ಇರತಕ್ಕಂಥದ್ದು ಮೊದಲನೇ ಆಯ್ಕೆಯಲ್ಲಿ 4 ರಂಧ್ರಗಳಿದಾವೆ, ಅಲ್ಲ. ಎರಡನೇ ಆಯ್ಕೆಯಲ್ಲಿ 6 ರಂಧ್ರಗಳಿದಾವೆ, ಅದು ಅಲ್ಲ. ಮೂರನೇ ಆಯ್ಕೆಯಲ್ಲಿ 4 ಇದಾವೆ, ಅದು ಅಲ್ಲ. ನಾಲ್ಕನೇ ಆಯ್ಕೆಯಲ್ಲಿ 8 ರಂಧ್ರಗಳಿದಾವೆ, ರೈಟ್ ಆನ್ಸರ್ 4 ಆಗುತ್ತೆ. ಆದ್ರೆ ಆ 4ನೇ ಆಯ್ಕೆಯಲ್ಲಿ ತೋರಿಸಿರುವ ಹಾಗೆ ರಂಧ್ರಗಳು ಬರಲ್ಲ. ಇಲ್ಲಿ ಯಾವ ರೀತಿ ಬರ್ತಾ ನೋಡಿ. ಇದನ್ನ ವಾಪಸ್ ಹಿಂಗೆ ತೆಗೆದು ನೋಡ್ರಿ, ಇದನ್ನ ತೆಗೆದು ಈ ಕಡೆ ಜೋಡಿಸಿದಾಗ ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಬರುತ್ತೆ. ಇದನ್ನ ವಾಪಸ್ ತೆಗೆದು ಇಲ್ಲಿ ಹಚ್ಚಿದಾಗ ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಬರುತ್ತೆ. ಆಯ್ತಾ? ಕ್ಲಿಯರ್ ಆಯ್ತಾ ಇದು? ಇದನ್ನ ಕಂಪ್ಲೀಟ್ ಈ ಕಡೆ ತೆಗೆದಾಗ, ಈಗ ಹಿಂಗೆ ಮಡಿಸಿರ್ತಾನೆ, ಇದನ್ನ ತೆಗೆದು ಈ ಕಡೆ ಇಚ್ಚಿದಾಗ ಏನಾಗುತ್ತೆ? ಈಗ ಇಲ್ಲೇ ಒಂದು ರಂಧ್ರ ಬರುತ್ತೆ. ನೆಕ್ಸ್ಟ್ ಇದೇನು ಬರುತ್ತೆ? ಇದು ಇಲ್ಲಿ ಬರುತ್ತೆ. ಇದೇನಾಗುತ್ತೆ? ಇಲ್ಲೇ ಬರುತ್ತೆ. ನೆಕ್ಸ್ಟ್ ಇದು ಇಲ್ಲಿ ಬರುತ್ತೆ. ಇದು ಒಂಥರ ಸರ್ಕಲ್ ಮಾದರಿಯಲ್ಲಿ ಬರ್ತವೆ. ರಂಧ್ರಗಳು ಸರ್ಕಲ್ ಮಾದರಿಯಲ್ಲಿ ಬರ್ತವೆ. ಬಟ್ 4ನೇ ಆಯ್ಕೆಯಲ್ಲಿ 8 ಈ ರೀತಿ ಅದ. ಅದು ಹೌದು ತಾನೆ? ಈ ರೀತಿ ಅದ, ಈ ರೀತಿ ಬರಲ್ಲ. ಹೌದು ತಾನೆ? ಈ ರೀತಿ ಬರಲ್ಲ. ರೈಟ್ ಆನ್ಸರ್ ಸರ್ಕಲ್ ಮಾದರಿಯಲ್ಲಿ ಬರಬೇಕು. 8 ರಂಧ್ರಗಳು, ಅದಕ್ಕೋಸ್ಕರ 4ನೇ ಆಯ್ಕೆ ರೈಟ್ ಅಂತ ಹೇಳ್ಬೋದು ಅಷ್ಟೇ ನಾವು. ಬಟ್ ಅಲ್ಲಿ ಬರ್ತಕ್ಕಂಥದ್ದು ಇದೆ. ನೀವು ಬೇಕಾದ್ರೆ ಪ್ರಾಕ್ಟಿಕಲ್ ಮಾಡಿ ನೋಡಿ. ಒಂದು ಚೌಕಾಕಾರ ಹಾಳೆ ತೆಗೆದುಕೊಳ್ಳಿ. ಮೊದಲು ಈ ಮೂಲೆಯನ್ನು ಈ ಮೂಲೆಗೆ ಕೂಡಿಸಿ, ನೆಕ್ಸ್ಟ್ ಈ ಮೂಲೆಯನ್ನ ಇಲ್ಲಿಗೆ. ನೋಡ್ರಿ, ಈ ಮೂಲೆನ ಇಲ್ಲಿಗೆ, ಈ ಮೂಲೆನ ಇಲ್ಲಿಗೆ, ಈ ರೀತಿಯಾಗಿರ್ತಕ್ಕಂಥ ಚೌಕ ಏರ್ಪಾಟಾಗುತ್ತೆ. ಆಮೇಲೆ ಇಲ್ಲಿ ಒಂದು ಪೆನ್ ತಗೊಂಡು ಚುಚ್ಚಿ, ನೀವು ನಿಬ್ಬಿನ ಸಹಾಯದಿಂದ ಚುಚ್ಚಿ ಓಪನ್ ಮಾಡಿ, ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಸರ್ಕಲ್ ಏರ್ಪಾಟಾಗುತ್ತೆ. ಅದು ರೈಟ್ ಆನ್ಸರ್ 4 ಅಂತ ಹೇಳ್ಬೋದು. ಆದರೆ ಈ ರೀತಿಯಾಗಿರ್ತಕ್ಕಂಥ ರಂಧ್ರಗಳು ಅಲ್ಲಿ ಬರಲ್ಲ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 14. ಕೆಳಗಿನ ಚೌಕದಲ್ಲಿ ಬಿಟ್ಟು ಹೋದ ಸಂಖ್ಯೆ ಯಾವುದು? ಒಂದು ಚೌಕ ಕೊಟ್ಟಿದರೆ 36 10 64 50 11 ಡ್ಯಾಶ್ ಇದೆ, 44 12 100 ಇದೆ. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಹೋಗಿದೆ. ಯಾವುದಿರ್ಬೋದು? ನಾವು ನೋಡಿದ ತಕ್ಷಣ ಮಾಡ್ಬಿಡ್ತೀವಿ, ಇಲ್ಲಿ ವರ್ಗ ಸಂಖ್ಯೆ ಇದೆ.
ಇಲ್ಲಿ ಕೂಡ ವರ್ಗ ಸಂಖ್ಯೆ ಇದೆ, ಹಾಗಾದ್ರೆ ಇಲ್ಲಿ ಕೂಡ ವರ್ಗ ಸಂಖ್ಯೆ ಬರುತ್ತೆ. 8 8 64, 10 10 100, ಹಾಗಾದ್ರೆ ಇಲ್ಲಿ ಒಂದು ಯಾವುದೋ ಒಂದು ವರ್ಗ ಸಂಖ್ಯೆ ಬರುತ್ತೆ. 4 ಆಯ್ಕೆ ನೋಡ್ಕೊಳ್ತೀವಿ. 81, 91, 71, 61, ಇವು 4ರಲ್ಲಿ 81 ವರ್ಗ ಸಂಖ್ಯೆ ಇದೆ ಅಂತ ಹಚ್ಕೊಂಡು ಇಲ್ಲಿ 81 ಅಂತ ಹಚ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? ಆ ಮಾದರಿಯಲ್ಲಿ ಮತ್ತು ಆ ಒಂದು ಸರಣಿಯಲ್ಲಿ ಕ್ವಶನ್ ಕೊಟ್ಟಿಲ್ಲ. ಯಾವ ರೀತಿ ಕೊಟ್ಟಿದ್ದಾನಂತಂದ್ರೆ, ಇಲ್ಲಿ ಒಳಗಡೆ ಇರತಕ್ಕಂಥದ್ದು ಏನಿದೆಲ್ಲ ಇದು ವರ್ಗಮೂಲ ಸಂಖ್ಯೆ. ಹಾಗಾದ್ರೆ ಇದು ಯಾವುದರ ವರ್ಗಮೂಲ ಅಂತಂದಾಗ ಅದರ ಅಕ್ಕಪಕ್ಕ ರೈಟ್ ಮತ್ತು ಲೆಫ್ಟ್ ಇರತಕ್ಕಂಥ ಸಂಖ್ಯೆಗಳ ಮೊತ್ತದ ವರ್ಗ ಸಂಖ್ಯೆ. ಹಾಗಾದ್ರೆ 36 ಒಂದು 64 ಎಷ್ಟಾಗುತ್ತೆ? 100 ಆಗುತ್ತಾನೆ. ಆ 100ರ ವರ್ಗ ಸಂಖ್ಯೆಯ ವರ್ಗಮೂಲ ಯಾವುದು? 10 ರೈಟ್ ಆನ್ಸರ್. 10 10 100. ಈಗ ಇಲ್ಲಿ ನೋಡ್ರಿ, ಇವೆರಡು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ? 100 1 44, 144. ಈ 144ರ ವರ್ಗಮೂಲ ಯಾವುದು? 12. ನೋಡ್ರಿ ಬಂತ. ಅದೇ ರೀತಿಯಾಗಿ ಈಗ ಇಲ್ಲಿ 11 ಬರಬೇಕಲ್ಲ, 11 ವರ್ಗಮೂಲ ಸಂಖ್ಯೆ ಅಲ್ಲ. ಹಾಗಾದ್ರೆ 11ರ ವರ್ಗ ಸಂಖ್ಯೆ ಏನು? 11ರ ವರ್ಗ ಸಂಖ್ಯೆಯನ್ನು 11ನಲ್ಲೇ 121. ಹಾಗಾದ್ರೆ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ 121 ಆಗಬೇಕು. ಈಗಾಗಲೇ 50 ಇದೆ. ಹಾಗಾದ್ರೆ 50ಕ್ಕೆ ಎಷ್ಟು ಸೇರಿಸಿದ್ರೆ 121? 50ಕ್ಕೆ 71 ಸೇರಿಸಿದ್ರೆ 121 ಆಗುತ್ತೆ. ಈಗ 71 ಒಂದು 51, 121 ಆಗುತ್ತೆ. ಆ 121ರ ವರ್ಗಮೂಲ ಸಂಖ್ಯೆ 11, ಅದೇ ಮಿಡಲ್ ಅಲ್ಲಿ ಬಂದಿರುತ್ತೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 71 ಇಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ 71 ಇದ್ರ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಈಸಿ ಇದೆಯಲ್ಲ? ಎಸ್, ರೈಟ್ ಆನ್ಸರ್. ಕೊನೆಯ ಕ್ವಶನ್ ನೋಡೋಣ. ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಎಷ್ಟು ಜನ ಸ್ನೇಹಿತರಿಗೆ ಎಲ್ಲರಿಗೂ ಹಂಚ್ಕೊಡ್ರಿ ಅಂತ ಹೇಳ್ತಾ ಕೊನೆಯ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 15. ಹೇಳಿಕೆಗಳು ಮತ್ತು ತೀರ್ಮಾನಗಳು, ಸಿಲೋಜಿಸಮ್ ಕ್ವಶನ್ ಕೊಟ್ಟಿದ್ದಾನೆ. ಎಸ್, ಹೇಳಿಕೆ ಎಲ್ಲ ನಾಯಿಗಳು ಬೆಕ್ಕುಗಳು. ಎರಡನೇ ಹೇಳಿಕೆ ಎಲ್ಲ ಬೆಕ್ಕುಗಳು ಪ್ರಾಣಿಗಳು. ಎಸ್, ವೆನ್ನ ನಕ್ಷೆಲ್ ಹಾಕೋಣ. ಎಲ್ಲ ನಾಯಿಗಳು ನೋಡ್ರಿ, ಇದು ನಾಯಿಗಳ ಸಮೂಹ. ಇದೇನಿದು? ನಾಯಿಯನ್ನ ಪ್ರತಿನಿಧಿಸ್ತಕ್ಕಂಥ ವ್ಯಂಗ್ಯಚಿತ್ರ. ಈ ಎಲ್ಲ ನಾಯಿಗಳು ಏನು ಅಂತೆ? ಎಲ್ಲ ನಾಯಿಗಳು ಬೆಕ್ಕುಗಳಂತೆ. ನೋಡ್ರಿ, ಅಂದ್ರೆ ನಾಯಿಗಳೆಲ್ಲವೂ ಬೆಕ್ಕುಗಳ ಒಳಗಡೆ ಬಂದವು. ಬೆಕ್ಕಿಂದು ದೊಡ್ಡ ಸಮೂಹ ಐತಿ ಇಲ್ಲಿ, ಹೌದಾ? ಎಸ್. ಎರಡನೇದು ಹೇಳಿಕೆ ಎಲ್ಲಾ ಬೆಕ್ಕುಗಳು ಪ್ರಾಣಿಗಳು. ನೋಡ್ರಿ, ಇಲ್ಲಿ ಬರ್ತಕ್ಕಂಥ ಎಲ್ಲಾ ಬೆಕ್ಕುಗಳು ಪ್ರಾಣಿಗಳು, ಹೌದಾ? ಇದನ್ನು ನೀವು ಯಾವುದೇ ರೀತಿ ತರ್ಕ ಮಾಡುವಂತಂಗಿಲ್ಲ, ಮೊದಲೇ ಕೊಟ್ಟು ಬಿಡ್ತಾರೆ. ಸತ್ಯವೆಂದೇ ಭಾವಿಸಬೇಕು. ಸಾಬ್ರೆ ಸರ್, ಈ ನಾಯಿ ಎಲ್ಲಾ ನಾಯಿಗಳು ಬೆಕ್ಕುಗಳು ಹೆಂಗಾಗ್ತಾವ ಸರ್? ಪ್ರಶ್ನೆ ಮಾಡಂಗಿಲ್ಲ, ಹೌದಾ? ಅವ್ರು ಕೊಟ್ಟಿದ್ದೇ ಸರಿ ಅಂತ ತಿಳ್ಕೊಳ್ಬೇಕು ನಾವು. ಈಗ ಎಲ್ಲಾ ಬೆಕ್ಕುಗಳು ಪ್ರಾಣಿಗಳು, ಹೌದಾ? ಎಸ್. ಇಲ್ಲಿ ನೋಡ್ರಿ, ನಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಾ ನಾಯಿಗಳು ಬೆಕ್ಕುಗಳು, ಎಲ್ಲಾ ಬೆಕ್ಕುಗಳು ಪ್ರಾಣಿಗಳು. ಈಗ ಎಲ್ಲಾ ನಾಯಿಗಳು ಕೂಡ ಪ್ರಾಣಿಗಳು, ಎಲ್ಲಾ ಬೆಕ್ಕುಗಳು ಕೂಡ ಪ್ರಾಣಿಗಳು. ಯಾಕಂತಂದ್ರೆ ಪ್ರಾಣಿಗಳ ಒಳಗಡೆ ಬೆಕ್ಕುಗಳಿದಾವೆ, ಪ್ರಾಣಿಗಳ ಒಳಗಡೆ ಕೂಡ ನಾಯಿಗಳಿದಾವೆ, ಹೌದಾ? ಎಸ್. ಈಗ ನೋಡ್ರಿ, ಒಂದೇ ತೀರ್ಮಾನಕ್ಕೆ ಬರ್ತಾ ಇದೀನಿ. ಎಸ್, ತೀರ್ಮಾನ 1. ಎಲ್ಲಾ ನಾಯಿಗಳು ಪ್ರಾಣಿಗಳು. ಎಸ್, ನೋಡ್ರಿ, ಈ ಪ್ರಾಣಿಗಳ ಸಮೂಹದಲ್ಲಿ ಒಳಗಡೆ ಬಂದಿದೆ, ಹೌದಾ? ಹಾಗಾದ್ರೆ ಎಲ್ಲಾ ನಾಯಿಗಳು ಪ್ರಾಣಿಗಳು. ಎಸ್, ಕರೆಕ್ಟು. ಎಲ್ಲಾ ನಾಯಿಗಳು ಬೆಕ್ಕುಗಳಂತೆ, ಎಲ್ಲಾ ಬೆಕ್ಕುಗಳು ಪ್ರಾಣಿಗಳಂದ್ಮೇಲೆ ನೋಡ್ರಿ, ಎಲ್ಲಾ ಬೆಕ್ಕುಗಳೇ ಪ್ರಾಣಿಗಳಾದ್ಮೇಲೆ ಅದ್ರ ಒಳಗಡೆ ಇರ್ತಕ್ಕಂಥ ನಾಯಿಗಳು ಕೂಡ ಎಲ್ಲಾ ನಾಯಿಗಳು ಪ್ರಾಣಿಗಳಾಗ್ತವೆ. ರೈಟ್. ಒಂದನೇ ಸ್ಟೇಟ್ಮೆಂಟ್ ಸರಿ, ತೀರ್ಮಾನ ಸರಿ. ಎಸ್, ಎರಡನೇದಕ್ಕೆ ಬರ್ತೀನಿ ನಾನು. ಎರಡನೇದ್ದು, ಕೆಲವು ಪ್ರಾಣಿಗಳು ನಾಯಿಗಳು. ನೋಡ್ರಿ, ಕೆಲವು ಪ್ರಾಣಿಗಳು ಎಷ್ಟಿದಾವೆ? ಇಷ್ಟು ಪ್ರಾಣಿಗಳಿದಾವೆ. ಪ್ರಾಣಿಗಳ ಸಮೂಹ ದೊಡ್ಡದಿದೆ. ಈ ಪ್ರಾಣಿಗಳ ಸಮೂಹದಲ್ಲಿ ಇಲ್ಲಿ ಬರ್ತಕ್ಕಂಥ ಕೆಲವು ಪ್ರಾಣಿಗಳೇನಿದಾವೆ? ನಾಯಿಗಳಿದಾವೆ. ಇಲ್ಲಿ ಬರ್ತಕ್ಕಂಥ ಈ ದೊಡ್ಡ ಸಮೂಹ ಪ್ರಾಣಿದು. ಈ ಪ್ರಾಣಿಗಳಲ್ಲಿ ಇಲ್ಲಿ ಬರ್ತಕ್ಕಂಥ ಕೆಲವು ಪ್ರಾಣಿಗಳು ನಾಯಿಗಳು. ಕರೆಕ್ಟು, ಹೌದಾನೆ? ಕೆಲವು ಬೆಕ್ಕುಗಳು ಪ್ರಾಣಿಗಳು, ಸಾರಿ, ಕೆಲವು ಪ್ರಾಣಿಗಳು ಬೆಕ್ಕುಗಳು. ಕೆಲವು ಪ್ರಾಣಿಗಳು ಪ್ರಾಣಿಗಳ ಒಳಗಡೆ ಬಂದಿದ್ದಾವೆ. ಇಲ್ಲಿ ಬರ್ತಕ್ಕಂಥ ಕೆಲವು ಪ್ರಾಣಿಗಳು ಬೆಕ್ಕುಗಳು, ಇಲ್ಲಿ ಬರ್ತಕ್ಕಂಥ ಕೆಲವು ಪ್ರಾಣಿಗಳು ನಾಯಿಗಳು. ಎರಡನೇದು ಕರೆಕ್ಟಾಗಿ ಹೇಳಿದ್ದಾರೆ ಅವರು. ಕೆಲವು ಪ್ರಾಣಿಗಳು ನಾಯಿಗಳು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ಎಸ್. ಹಾಗಾದ್ರೆ ಈಗ ನಾವು ಆನ್ಸರ್ ನೋಡ್ತಾ ಹೋಗೋಣ. ಆನ್ಸರ್ ಏನಿದೆ? 1 ಮಾತ್ರ ಸರಿ ಇಲ್ಲ, 2 ಮಾತ್ರ ಸರಿ ಅಲ್ಲ, 1 ಮತ್ತು 2 ಸರಿ ರೈಟ್ ಆನ್ಸರ್ ಆಗುತ್ತೆ. ಯಾವುದು ಸರಿ ಇಲ್ಲಲ್ಲ, 2 ಸರಿ ಇದಾವೆ. ಕೆಲವು ಪ್ರಾಣಿಗಳು ನಾಯಿಗಳ ರೈಟ್ ಆನ್ಸರ್ ಆಗುತ್ತೆ. ಅದೇ ರೀತಿ ಕೆಲವು ಬೆಕ್ಕುಗಳು ಕೂಡ ಕೆಲವು ಪ್ರಾಣಿಗಳು ಕೂಡ ಬೆಕ್ಕುಗಳ ಕರೆಕ್ಟ್. ಯಾವ ರೀತಿ ಕೆಲವು ಪ್ರಾಣಿಗಳು ನಾಯಿನೋ ಅದೇ ರೀತಿಯಾಗಿ ಕೆಲವು ಪ್ರಾಣಿಗಳು ಕೂಡ ಬೆಕ್ಕುಗಳನ್ನೇ. ಕ್ಲಿಯರ್ ಆಯ್ತಾ? ಎಸ್. ಇಲ್ಲಿವರೆಗೂ ಈ 15 ಕ್ವಶನ್ಗಳನ್ನು ವಿವರವಾಗಿ ಹೇಳಿದ್ದೀನಿ. ನೆಕ್ಸ್ಟ್
PhD ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗೋಣ. ಅಲ್ಲಿವರೆಗೂ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋವರೆಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನೀವು ನೋಡಿ ಅಂತ ಹೇಳ್ತಾ ಮುಂದಿನ ನೆಕ್ಸ್ಟ್ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.